ಈ ದೇವರ ವಚನವನ್ನ ನಾವು ಓದೋದಕ್ಕಿಂತ ಆ ದೇವರ ವಚನ ನಮ್ಮನ್ನು ಓದಬೇಕು. ಅರೇಲಿಯ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಹೇಳೋದು? ಈಗ ಒಂದು ಮೀನು ಆ ನೀರಿನಿಂದ ಆಚೆ ಇದ್ದು ಆ ಮೀನು ಒಂದೊಂದೇ ತೊಟ್ಟು ನೀರನ್ನು ಕುಡಿತಾ ಇದ್ರೆ ಅಂತ ಜನ ವಿಶ್ವಾಸಿಗಳಾಗಿರ್ಬಹುದು, ಸೇವಕರಾಗಿರ್ಬಹುದು, ಅವರು ದೇವರ ವಚನವನ್ನ ಒಂದು ಸಾಂಪ್ರದಾಯಿಕವಾಗಿ, ಇಲ್ಲ ಇವತ್ತು ನಾನು ಒಂದು ಅಧ್ಯಾಯ ಓದ್ಬೇಕು, ಇಲ್ಲ 2 ಅಧ್ಯಾಯ ಓದ್ಬೇಕಂತ ಅನ್ಕೊಂಡು ಅವ್ರು ಆ ತರ ಓದ್ತಾರೆ. ನನ್ನ ಕರ್ತವ್ಯ ಮುಗೀತು ಅಂತ ಅನ್ಕೊಳ್ತಾರೆ. ಆದರೆ ಯಾರೊಬ್ಬ ಈ ದೇವರ ವಚನದಲ್ಲಿ ಮುಳುಗಿದಾನೋ, ಇನ್ಮೇಲೆ ನಾನು ಜೀವಂತವಾಗಿರ್ಬೇಕಾದ್ರೆ ಈ ದೇವರ ವಚನ ನನ್ನಲ್ಲಿರಬೇಕು. ಯೇಸು ಸ್ವಾಮಿ ಹೇಳಿದ ಹಾಗೆ, ಯಾರು ನನ್ನಲ್ಲಿಯೂ ನನ್ನ ವಚನ ಯಾರಲ್ಲಿಯೂ ಇದೆಯೋ ಅವರು ಮಾತ್ರ ಏನನ್ನ ಕೇಳಿಕೊಳ್ಳುತ್ತಾರೋ ಅದನ್ನ ಅವರಿಗೆ ದೊರೆಯುವುದು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ಈಗ ನಾವು ಜೀವಿಸುವಂತ ಈ ಕಾಲ ಯಾವ ತರ ಇದೆ ಅಂದ್ರೆ, ಇನ್ಮೇಲೆ ಈ ದೇವರ ವಚನವನ್ನ ಸುಮ್ಮನೆ ನಾವು ಆಚೆಯಿಂದ ನೋಡ್ತಾ ಇದ್ರೆ, ಒಂದು ಸಾಂಪ್ರದಾಯಿಕವಾಗಿ ಏನೋ ಇವತ್ತು ನಾನು ಈ ಒಂದು ವಚನ ಓದ್ದೆ, ಒಂದು ಅಧ್ಯಾಯ ಓದ್ದೆ, 2 ಅಧ್ಯಾಯ ಓದ್ದೆ, ಅದಲ್ಲ. ನಾವು ಮೊದಲು ಯಾರಾಗಿದ್ದೀವಿ ಅಂತ ನಾವು ಗೊತ್ತಾಗಬೇಕು. ಈ ದೇವರ ವಚನದಲ್ಲಿ ಏನ್ ಬರೆದಿದೆ ಅಂದ್ರೆ, ಅವರು ತನ್ನ ಚಿತ್ತದಿಂದ ನಮ್ಮನ್ನ ಈ ದೇವರ ವಚನದ ಮುಖಾಂತರ ನಮಗೆ ಜನ್ಮವನ್ನ ಕೊಟ್ಟಿದ್ದಾರೆ ಅಂತ ಮೊದಲು ನಾವು ತಿಳ್ಕೋಬೇಕು. ಅಲ್ಲಯ್ಯ, ಎಲ್ಲಿಯವರೆಗೂ ನಮಗೆ ಇದರ ಅರಿವು ಇರಲ್ವೋ, ನಾವು ಈ ಬೈಬಲ್ನ ಆಚೆ ಇಟ್ಕೊಂಡು ಬರೀ ಸುಮ್ಮನೆ ಒಂದು ಅಧ್ಯಾಯ ಓದೋ ಹಂಗಲ್ಲ. ಈ ದೇವರ ವಚನ ನನ್ನ ಒಳಗಡೆ ಇರಬೇಕು. ಆ ದೇವರ ವಚನ ನನ್ನಲ್ಲಿ ಯಾವ ತರ ಇರ್ಬೇಕಂದ್ರೆ, ಈ ಆದಿಯಲ್ಲಿ ದೇವರು ಹೇಳಿದ್ರು ಬೆಳಕು ಉಂಟಾಗಲಿ ಅಂತ. ಏನಾಯ್ತು? ಬೆಳಕಾಯ್ತು. ಆದ್ರೆ ನಾವು ಈ ದೇವರ ವಚನದಲ್ಲಿ ಮುಳುಗಿದ್ರೆ, ಆ ವಚನದಲ್ಲಿ ಯಾವ ತರ ಒಂದು ಶಕ್ತಿ ಇದೆಯೋ ನಾವು ಮಾತನಾಡಬೇಕಾದ್ರೂ ಅದೇ ತರ ಶಕ್ತಿ ಇರುತ್ತೆ. ಆದ್ರೆ ಆ ದೇವರ ವಚನವನ್ನ ಮಾತನಾಡೋದಕ್ಕೆ ನನಗೆ ಮೊದಲು ನಾನು ಅರ್ಹನಾಗಬೇಕು. ಅರೇಲಿಯ, ದೇವರ ವಚನವನ್ನ ಈಸಿಯಾಗಿ ಬೋಧಿಸ್ಬಿಡ್ಬಹುದು, ಈ ದೇವರ ವಚನವನ್ನ ನಾವು ಓದ್ಬಿಡ್ಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ವಚನವನ್ನ ಬೋಧಿಸುವುದಕ್ಕೆ ನಿನಗೆ ಅಧಿಕಾರವನ್ನ ನಾನು ಕೊಟ್ಟಿದ್ದೀನಾ? ಮೊದಲು ಅದನ್ನು ನಿಂತಿರು. ಅರೇಲಿಯ, ನಾನು ಎಲ್ಲ ವಚನಗಳನ್ನ ಹೇಳ್ಕೊಳ್ತಾ ಹೋದ್ರೆ 100 ವಚನಗಳು ಆಗೋಗುತ್ತೆ. ಅದಕ್ಕೋಸ್ಕರ ಬರೀ ಒಂದು ಫೌಂಡೇಶನ್, ಒಂದು ಅಸ್ಥಿಭಾರವನ್ನ ಹಾಕಿ ಇವತ್ತಿನ ವಚನಕ್ಕೆ ಮಾತ್ರ ನಾವು ಹೋಗೋಣ. ಅಲ್ಲೆಲ್ಲೂಯ್ಯ. ಈ ವಚನಗಳೆಲ್ಲ ನಾನು ಹೇಳೋದು ಸರಿ, ಒಂದೇ ಒಂದು ವಚನ ನೋಡೋಣ ಬೇಗ. ಯಾಕೋಬನಿಗೆ ಬರೆದಿರುವಂತಹ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಬೇಗ. ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಂತಾದೆವು. ಹಲ್ಲೆಲೂಯಾ. ಒಬ್ಬೊಬ್ಬ ವಿಶ್ವಾಸಿನೂ ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ ಅಂತ ಮೊದಲು ನಾವು ಗೊತ್ತಾಗಬೇಕು. ಆ ವಚನದಲ್ಲಿ ಏನ್ ಬರೆದಿದೆ ಅಂದ್ರೆ, ದೇವರು ತನ್ನ ಸ್ವಂತ ಇಚ್ಛೆಯಿಂದ, ಅಲ್ಲಿ ಬರೆದಿರೋದು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವರು ತನ್ನ ಸ್ವಂತ ಚಿತ್ತದಿಂದ ಯಾವುದರ ಮುಖಾಂತರ ನಮಗೆ ಜನ್ಮ ಕೊಟ್ಟಿದ್ದಾರಂತೆ? ಸತ್ಯವಾಕ್ಯ. ಯಾವುದರ ಮುಖಾಂತರ ಜನ್ಮ ಕೊಟ್ಟಿದ್ದಾರೆ? ಸತ್ಯ ಬೋಧನೆಯ ಆ ವಚನದಿಂದ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ನಾನು ಹೇಳ್ತಾ ಇರೋದು? ಹಲ್ಲೆಲೂಯಾ. ಈಗ ಬೆಕ್ಕಿನ ಮರಿ ಇರುತ್ತೆ, ಬೆಕ್ಕಿನ ಮರಿ. ಆ ಬೆಕ್ಕಿನ ಮರಿ ನೀವೇನಂತ ಕರೀತಾ ಇರ್ತೀರಾ? ಬೆಕ್ಕಿನ ಮರಿ ಅಂತ. ಆ ಬೆಕ್ಕಿನ ಮರಿ ದೊಡ್ಡದಾಗ್ತಾ ಇರ್ಬೇಕಾದ್ರೆ ಬೆಕ್ಕಾಗ್ಬಿಡುತ್ತೆ. ಹಲ್ಲೆಲೂಯಾ. ಅದೇ ತರ ಆನೆ ಮರಿನ ಆನೆ ಮರಿ ಅಂತ ಕರೀತಾರೆ. ಅದು ದೊಡ್ಡದಾದ್ಮೇಲೆ ಆನೆ. ಇಲ್ಲಿ ವಚನದ ಮುಖಾಂತರ, ಸತ್ಯ ಬೋಧನೆಯ ವಚನದ ಮುಖಾಂತರ ನಮಗೆ ಅವರ ಸ್ವಂತ ಇಚ್ಛೆಯಿಂದ, ಅವರ ಸ್ವಇಚ್ಛೆಯಿಂದ ನಮಗೆ ದೇವರು ಅವರ ವಚನದ ಮುಖಾಂತರ ನಮಗೆ ಜನ್ಮವನ್ನ ಕೊಟ್ಟಿದ್ದಾರಂತೆ. ಹಲ್ಲೆಲೂಯಾ. ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಅವಾಗಲೇ ನಮಗೆ ನಾವು ಯಾರಂತ ನಮ್ಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಈಗ ಆ ವಚನದ ಮುಖಾಂತರ, ಆ ವಚನದ ಪ್ರಕಾರ ನಾವು ಯಾರ ಮಕ್ಕಳಾಗಿದ್ದೀವಿ? ನಾನು ಇಷ್ಟು ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳಿ. ಬೆಕ್ಕಿನ ಮರಿ ದೊಡ್ಡದಾದ್ಮೇಲೆ ಬೆಕ್ಕಾಗುತ್ತೆ, ಆನೆ ಮರಿ ದೊಡ್ಡದಾದ್ಮೇಲೆ ಆನೆ ಆಗುತ್ತೆ. ಆ
ಆ ವಚನದಲ್ಲಿ ದೇವರು ಏನೇನ್ ಹೇಳಿದ್ದಾರೆ ಅಂದ್ರೆ, ದೇವರು ನಮಗೆ ಜನ್ಮ ಕೊಟ್ಟಿರುವುದು ವಚನದ ಮುಖಾಂತರ ಅಂತ ಬರೆಯಲಾಗಿದೆ. ಸತ್ಯ ಬೋಧನೆಯ ವಚನದ ಮುಖಾಂತರ ನಮಗೆ ದೇವರು ವಚನದ ಮುಖಾಂತರ ಜನ್ಮವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ಹೇಳಿ, ನಾವು ಯಾರ ಮಕ್ಕಳಾಗಿದ್ದೀವಿ? ವಚನದ. ಇವಾಗ ನಮ್ ಜನ ಅರ್ಥ ಆಗ್ತಾ ಇದೆ. ಹಲ್ಲೆಲೂಯಾ. ಅಂದ್ರೆ ನಾವು ವಚನದ ಮಕ್ಕಳಾಗಿದ್ದೀವಿ, ಅಂದ್ರೆ ಆ ವಚನದ ಮರಿಗಳಾಗಿದ್ದೀವಿ. ವಚನದ ಮರಿಗಳಂತ ಹೇಳ್ಬೇಕಾದ್ರೆ ನಾವೆಲ್ಲರೂ ಚಿಕ್ಕ ಚಿಕ್ಕ ವಚನಗಳಾಗಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಈ ವಚನದಲ್ಲಿ ನಾನು ಮೊದಲು ಹೇಳಿದ ಪ್ರಕಾರ ಇನ್ಮೇಲೆ ಈ ಮೀನು ಆ ದೂರದಿಂದ ಒಂದೊಂದೇ ತೊಟ್ಟನ್ನ ನೀರನ್ನ ಕುಡಿಬಾರದು. ಅದೇ ತರ ವಚನವನ್ನ ನಾವು ಓದೋದಲ್ಲ, ಆ ವಚನ ಒಂದು ಕನ್ನಡಿ ಇದ್ದಂಗೆ ಇದೆ. ಆ ವಚನ ನಮ್ಮನ್ನು ಓದಬೇಕಾದ್ರೆ ನಾವು ಯಾರಾಗಿದ್ದೇವೆ, ನಾವು ಎಲ್ಲಿಗೆ ಹೋಗ್ಬೇಕು, ನಾವೀಗ ಎಲ್ಲಿದ್ದೀವಿ ಅಂತ ಆ ವಚನ ಎಲ್ಲವನ್ನ ನಮಗೆ ತೋರಿಸ್ಕೊಡುತ್ತೆ. ಹಲ್ಲೆಲೂಯಾ. ಆ ವಚನದ ಮಕ್ಕಳಾಗಿ ನಾವಿದ್ದೀವಿ. ಆ ವಚನದ ಕರವಾಕದ್ದೋರಿವಾದ ಇಲ್ಲಿ ನಾನು ನಿಂತಿರ್ಬೇಕಾದ್ರೆ ನಿಮ್ಮ ಶರೀರದಲ್ಲಿ ಇರುವಂತಹ ಕೆಲವು ಒಂದು ನೋವುಗಳನ್ನ ದೇವರು ನನಗೆ ತೋರಿಸ್ತಾ ಇದ್ದಾರೆ. ಈ ಕೈಯಲ್ಲಿ ಒಂದು ನೋವನ್ನ ನಾನು ನೋಡ್ತಾ ಇದ್ದೇನೆ, ಗರ್ಭಕೋಶದ ಕೆಳಗಡೆ ಒಂದು ನೋವನ್ನ ನೋಡ್ತಾ ಇದ್ದೇನೆ, ಆ ಬೆನ್ನಲ್ಲಿ ಒಂದು ನೋವನ್ನ ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಹೊಟ್ಟೆ ಹತ್ರ ಒಂದು ನೋವನ್ನ ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸೌಖ್ಯತೆ ಬಿಡುಗಡೆ ಎಲ್ಲ ಒಂದೇ ಕ್ಷಣದಲ್ಲಿ ಬರುತ್ತೆ. ಏನೋ ಒಂದೇ ಕ್ಷಣದಲ್ಲಿ ಬರುತ್ತೆ. ಆದ್ರೆ ಆ ಬಿಡುಗಡೆ ಸೌಖ್ಯತೆ ಬಂದಿದ್ದು ನಮ್ಮಲ್ಲೇ ಉಳ್ಕೋಬೇಕಂದ್ರೆ ಈ ವಚನ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಈ ವಚನ ನಮ್ಮಲ್ಲಿ ಇಲ್ಲದೆ ಇದ್ರೆ ಬರುವಂತ ಬಿಡುಗಡೆ, ಬರುವಂತ ಸೌಖ್ಯತೆ ಹೇಗೆ ಬರುತ್ತೋ ಅದೇ ತರ ಅದು ಹೊರಟೋಗುತ್ತೆ. ಇದಕ್ಕೋಸ್ಕರನೇ ವಿಶ್ವಾಸಿಗಳಲ್ಲಿ, ಇನ್ನ ಸೇವಕರಲ್ಲಿ ಹಲವರು ಅವರ ಶರೀರದಲ್ಲಿ ಕಾಯಿಲೆ ಇರುತ್ತೆ. ಹಲ್ಲೆಲೂಯಾ. ಆದ್ರೆ ದೇವರ ವಚನದಲ್ಲಿ ಏನಂತ ಬರೆಯಲಾಗಿದೆ ಅಂದ್ರೆ, ಯಾರೊಬ್ಬ ಯೇಸು ಸ್ವಾಮಿಯನ್ನ ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ್ದಾನೋ ಅವನಿಗಿನ್ನ ಮೇಲೆ ರಕ್ತದಿಂದ ಹುಟ್ಟಿದವನಲ್ಲ, ಮನುಷ್ಯ ಸಂಕಲ್ಪದಿಂದ ಹುಟ್ಟಿದವನಲ್ಲ, ಮನುಷ್ಯನ ಇಚ್ಛೆಯಿಂದ ಹುಟ್ಟಿದವನಲ್ಲ, ಅವನು ದೇವರಿಂದ ಹುಟ್ಟಿದವನು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ನಾವು ದೇವರಿಂದ ಹುಟ್ಟಿದ ಮಕ್ಕಳಾಗಿದ್ದರೆ ಆ ರಕ್ತದಲ್ಲಿ ಬರುವಂತ ಆ ಕಾಯಿಲೆಗಳು ಇನ್ಮೇಲೆ ನಮ್ಮ ಶರೀರದಲ್ಲಿ ಇರಬಾರದು. ಆ ಶರೀರಕ್ಕೆ ಬರುವಂತಹ ಕಾಯಿಲೆ ಒಬ್ಬ ವಿಶ್ವಾಸಿಗೆ ಬರೋದು ಬೇರೆ, ಒಬ್ಬ ಅವಿಶ್ವಾಸಿಗೆ ಬರೋದೇ ಬೇರೆ. ಹಲ್ಲೆಲೂಯಾ. ಒಬ್ಬ ಅವಿಶ್ವಾಸಿ ಅಂತ ಹೇಳಬೇಕಾದ್ರೆ ಅವನಿಗೆ ಆ ಶರೀರದಲ್ಲಿ ಆ ಕಾಯಿಲೆ ಬಂದ್ರೆ ಆ ಕಾಯಿಲೆಯಿಂದ ಅವನು ಸತ್ತು ಹೋಗ್ತಾನೆ. ಆದ್ರೆ ಒಬ್ಬ ನಿಜವಾದ ವಿಶ್ವಾಸಿ, ನಾನು ಹೇಳ್ತಾ ಇರೋದು ಸುಮ್ಮನೆ ಹೆಸರಿಗೆ ವಿಶ್ವಾಸಿ ಅಂತವ್ರಿಗಲ್ಲ, ಒಬ್ಬ ನಿಜವಾದ ವಿಶ್ವಾಸಿಗೆ ಆ ಶರೀರದಲ್ಲಿ ಏನಾದ್ರೂ ದೇವರ ಅನುಮತಿ ಕೊಟ್ರೆ ಆ ಕಾಯಿಲೆ ಬಂದ್ರು ಅವನು ಯೇಸು ಸ್ವಾಮಿ ಹೇಳಿದ ಪ್ರಕಾರ ನಾನು ನಿಮಗೆ ಜೀವವನ್ನ ಕೊಡುವುದಕ್ಕೋಸ್ಕರ ಬಂದಿದ್ದೇನೆ, ಆದರೆ ಆ ಜೀವ ನಿನ್ನಲ್ಲಿ ಸಮೃದ್ಧಿ ಆಗಬೇಕು. ಯಾವಾಗ ಆ ಜೀವ ನಮ್ಮಲ್ಲಿ ಸಮೃದ್ಧಿ ಆಗ್ತಾ ಹೋಗುತ್ತೋ ಆಗ ಶರೀರದಲ್ಲಿ ಯಾವುದೇ ಕಾಯಿಲೆ ಇರಲಿ, ಇದೇ ಸತ್ಯ. ಶರೀರದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಆ ನಿತ್ಯ ಜೀವ ಇದರಲ್ಲಿ ಸಮೃದ್ಧಿ ಆಗ್ತಾ 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 ಹೋದಂಗೆ ಆ ಶರೀರದಿಂದ ಆ ಕಾಯಿಲೆ ಹೋಗಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮ್ಗೆ? ಈ ದೇವರ ವಚನವನ್ನ ಓದೋದು ಬೇರೆ, ಈ ದೇವರ ವಚನದಲ್ಲಿ ಅದು ಜನಿಸೋದು ಬೇರೆ, ಆ ದೇವರ ವಚನದಲ್ಲಿ ಜೀವಿಸೋದೇ ಬೇರೆ. ಹಲ್ಲೆಲೂಯಾ. ಯಾರೊಬ್ಬ ಯೇಸು ಸ್ವಾಮಿಯನ್ನ ನಂಬೋದಕ್ಕಿಂತ ಮುಂಚೆ ಅವನೊಬ್ಬ ಅವಿಶ್ವಾಸಿಯಾಗಿರ್ತಾನಂತ ನಾವು ಹೇಳ್ತೀವಿ ಅಲ್ವಾ? ಈ ಅವಿಶ್ವಾಸಿಯಾಗಿರುವಂತವನು ಆ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ತಕ್ಷಣ ಏನಾಗ್ತಾನೆ? ವಿಶ್ವಾಸಿ ಆಗ್ತಾನೆ. ಹಲ್ಲೆಲೂಯಾ. ಆದ್ರೆ 90% ಜನ ಸಭೆಗಳಲ್ಲಿ ಆ ವಿಶ್ವಾಸಿ ಅನ್ನುವಂತ ಅದೇ ಸ್ಥಾನದಲ್ಲಿ ಇದ್ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕಿಂತ ಅವ್ರು ಮುಂದೆನೆ ಹೋಗಲ್ಲ. ಇದೇ ಸ್ಥಾನದಲ್ಲಿ ಇದ್ರೆ ಏನಾಗುತ್ತಂದ್ರೆ ಆ ಬಾಟಲ್ ಅಲ್ಲಿ ಅವರು ಆ ನಿತ್ಯ ಜೀವವನ್ನ ಒಂದೇ ಒಂದು ತೊಟ್ಟು ಮಾತ್ರ ಪಡ್ಕೊಂಡಿರ್ತಾರೆ. ಆದ್ರೆ ದೇವರ ವಚನದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಹೇಳಿದ್ರು ಆ ಜೀವ ನಿನ್ನಲ್ಲಿ ಸಮೃದ್ಧಿ ಆಗ್ಬೇಕು. ಆ ಸಮೃದ್ಧಿ ಆಗೋದು ಅದು ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಆ ಸಮೃದ್ಧಿ ಪಡಿಸೋದು ದೇವರೇ ಪಡಿಸಲ್ಲ. ಯೇಸು ಸ್ವಾಮಿ ಒಮ್ಮೆ ತನ್ನ ಜೀವವನ್ನ ಕೊಟ್ಟು ಅವರ ರಕ್ತವನ್ನ ಸುರಿದು ನಮಗೋಸ್ಕರ ಅವ್ರಿಗೆ ಮಾಡಬೇಕಾಗಿರೋದನ್ನ ಮಾಡಿದ್ದಾರೆ. ಈಗ ಅವ್ರ ಜೀವವನ್ನ ಕೊಟ್ಟಾಯಿತು. ಆ ಜೀವದಿಂದ ಬಂದಂತ ನಿತ್ಯ ಜೀವದಿಂದ ಇವಾಗ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಅದು ಸಮೃದ್ಧಿ ಆಗೋದು ಅದು ನಿನ್ನ ಕೈಯಲ್ಲಿ, ನನ್ನ ಕೈಯಲ್ಲಿ ಇದೆ. ಹಲ್ಲೆಲೂಯಾ. ಹಲವರು ಏನ್ ಮಾಡ್ತಾರೆ ಅಂದ್ರೆ ಅವಿಶ್ವಾಸಿಗಳಾಗಿದ್ದು ಅವರು ಯೇಸುವಿನ ಸ್ವೀಕಾರ ಏನಕ್ಕೋಸ್ಕರ ಮಾಡ್ತಾರೋ, ಆದ್ರೆ ನಿಜವಾಗಿ ಸ್ವೀಕಾರ ಮಾಡಿದವ್ರು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಒಂದು ಆರ್ಬಿಕ್ಸ್ ಬಾಟಲ್ ಸಿಗುತ್ತೆ,
ಇಲ್ಲ ಮದುವೆ ಆಗ್ಬೇಕು, ಇಲ್ಲ ಇದಕ್ಕೋಸ್ಕರ ಯೇಸು ಸ್ವಾಮಿ ಹತ್ರ ಬಂದಿದ್ರೆ ಅವ್ರು ಎಲ್ಲಿದ್ರು ಇದ್ದಾರೋ ಅಲ್ಲೇ ಇದ್ದಾರಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿಜವಾಗಿಯೂ ಈ ಯೇಸು ನನಗೋಸ್ಕರ ಅವ್ರ ಪ್ರಾಣವನ್ನ ಕೊಟ್ಟಿದ್ದಾರೆ. ಈಗ ಅವರು ಪುನರುತ್ಥಾನಗೊಂಡು ನನಗೋಸ್ಕರ ದೇವರ ಬಲ ಪಕ್ಕದಲ್ಲಿ ಅವ್ರು ಕೂತಿದ್ದಾರೆ. ನನಗೋಸ್ಕರ ಅವರು ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದಾರೆ. ನನಗೋಸ್ಕರ ಅವ್ರು ಮತ್ತೆ ಬರ್ತಾ ಇದ್ದಾರೆ. ಮತ್ತೆ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಯಾರೆಲ್ಲ ವಿಶ್ವಾಸ ಇಡ್ತಾ ಇದ್ದಾರೋ ಅವನೇ ವಿಶ್ವಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಆ ವಿಶ್ವಾಸಿ ಅನ್ನುವಂತ ಸ್ಥಾನದಲ್ಲಿ ಅಲ್ಲೂ ಬಿಡಬಾರ್ದು. ತುಂಬಾ ಜನ ಅಲ್ಲೇ ಇದ್ರೆ ಅವ್ರು ಮಗು ಬೆಳಿಬೇಕಾ ಬೆಳಿಬಾರ್ದು? ಬೆಳಿದೇ ಇದ್ರೆ ಹೆಂಗನ್ಸುತ್ತೆ ನಿಮ್ಗೆ? ಈ ಮಗುವಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಲ್ವಾ? ಮಗು ಬೆಳಿದೇ ಇದ್ರೆ ಅದೇ ತರ ದೇವ್ರು ನಮ್ಮನ್ನು ನೋಡ್ಬೇಕಾದ್ರೆ ಅವ್ರು ನೋಡ್ತಾರೆ, ಈ ಮಗು ಬೆಳಿತಾನೆ ಇಲ್ವಲ್ಲ, ನಾನು ಮಾಡ್ಬೇಕಾಗಿರೋದ ಮಾಡಾಯ್ತು, ಆದ್ರೆ ಅವ್ನು ಸಮೃದ್ಧಿ ಪಡಿಸ್ಕೋಬೇಕು ಆ ಜೀವನ. ಅವ್ನು ಸಮೃದ್ಧಿ ಪಡಿಸ್ಕೊಳ್ದೆ ಅವ್ನು ಇನ್ನ ಕಾಯಿಲೆನಲ್ಲಿ ನರಳ್ತಾ ಇದ್ದಾನೆ, ಇನ್ನ ಬಂಧನದಲ್ಲಿ ಅವ್ನು ನರಳ್ತಾ ಇದ್ದಾನೆ. ಅವ್ನು ಅನ್ಕೊಂಡಿದ್ದಾನೆ ಏನಂದ್ರೆ ಈ ಸಕ್ಕರೆ ಕಾಯಿಲೆ, ಈ ಬ್ಲಡ್ ಪ್ರೆಷರ್ ಇದ್ರೆ ನಾವು ಇದರ ಜೊತೆನೆ ನಾವು ಜೀವನ ಮಾಡಬೇಕು ಅಂತ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದಾ ಇಲ್ವಾ? ವಿಶ್ವಾಸಿಗಳಲ್ಲೂ ಅನ್ಕೊಂಡಿದ್ದಾರೆ. ವಿಶ್ವಾಸಿಗಳಲ್ಲಿ ಏನಂತ, ಈ ಗುಳಿಗೆ ತಗೊಳ್ತೇನೆ ನಾನು ಸತ್ತೋಗ್ಬಿಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಈ ಒಂದು ಜ್ಞಾನದಲ್ಲಿ ನಾವು ಬೆಳಿಬೇಕಾದ್ರೆ, ಈ ಜ್ಞಾನದಲ್ಲಿ ಬೆಳಿಬೇಕಾದ್ರೆ, ಕ್ರಿಸ್ತನಲ್ಲಿ ಬೆಳಿಬೇಕಾದ್ರೆ, ದೇವರಲ್ಲಿ ಬೆಳಿಬೇಕಾದ್ರೆ, ಆ ಪವಿತ್ರಾತ್ಮನಿಂದ ಉಂಟು ಮಾಡುವಂತ ಆ ಜೀವ, ಆ ನಿಯಮದಲ್ಲಿ ನಾವಿದೀವಂತ ನಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಈಗ ಯಾರೊಬ್ಬ ವಿಶ್ವಾಸಿ ಆಗಾದ್ನೋ ಅಲ್ಲೇ ಇರಬಾರ್ದು. ಅವನು ಈ ವಚನವನ್ನ ಪ್ರತಿದಿನ ಈ ವಚನವನ್ನ ಅವನು ತಿನ್ಬೇಕು, ಓದೋದಲ್ಲ. ಈ ವಚನ ಅವನಿಗೆ ಆಹಾರವಾಗಿರ್ಬೇಕು. ಈ ವಚನ ಅವನಿಗೆ ನೀರಾಗಿರ್ಬೇಕು. ನಾವು ಹಾಡೋದು ತುಂಬಾ ಈಸಿ, ಬಾಯಾಡಿದ ಜಿಂಕೆ ತರ ನಾವು ನೀರನ್ನ ಹಾಡೋದು ತುಂಬಾ ಈಸಿ. ಹಾಲೆಲೂಯಾ. ಆದ್ರೆ ನಿಜವಾಗಿಯೂ ಆ ವಚನದಲ್ಲಿ ಆ ದಾಹ ಇರೋನು ಅವನು ಏನಾಗ್ತಾನಂದ್ರೆ ಪ್ರತಿದಿನ ಆ ವಚನವನ್ನ ತಿಂದು, ಆ ವಚನವನ್ನ ಕುಡಿದು ಅವನು ವಿಶ್ವಾಸಿಯಿಂದ ದೇವರ ಸ್ನೇಹಿತನಾಗಿ ಮಾರ್ಪಡ್ತಾನೆ. ಹಲ್ಲೆಲೂಯಾ. ಆದ್ರೆ ದೇವರ ಸ್ನೇಹಿತನಾಗಿ ಮಾರ್ಪಡೋದಕ್ಕಿಂತ ಮುಂಚೆ ಅವನು ಯೇಸು ಸ್ವಾಮಿಯ ಶಿಷ್ಯನಾಗಿರ್ಬೇಕು. ನಾನು ಹೇಳಿದಲ್ಲ ನಿಮ್ಗೆ, ಈ ವಚನವನ್ನ ಓದಿ 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 ಅದನ್ನ ತಿಂದು ಕುಡಿದು ಅವನು ಯೇಸು ಸ್ವಾಮಿಯ ಶಿಷ್ಯನಾಗಿರ್ಬೇಕು. ಅದಾದ್ಮೇಲೆ ಪವಿತ್ರಾತ್ಮನಿಂದ ಉಂಟು ಮಾಡುವಂತ ಆ ನಿಯಮದಲ್ಲಿ ಅವನು ಬಂದು ಪವಿತ್ರಾತ್ಮನ ಸ್ವರವನ್ನ ಕೇಳಿ, ದೇವರ ಸ್ವರವನ್ನ ಕೇಳಿ ಅವನು ನಡಿಬೇಕು. ಆವಾಗ ಮಾತ್ರ ಅವನು ದೇವರ ಒಂದು ಸ್ನೇಹಿತನಾಗ್ತಾನೆ, ಅಬ್ರಹಾಮ್ ತರ. ಆದ್ರೆ ಅಲ್ಲೂ ಇರಬಾರ್ದು. ತನ್ನ ಮೇಲೆ ಮರೆತು ಪೂರ್ಣ ಸಮರ್ಪಣೆಯೊಂದಿಗೆ ಇನ್ಮೇಲೆ ಜೀವಿಸ್ತಾ ಇರೋದು ನನ್ನಲ್ಲಿ ಹೇಳೋದು ತುಂಬಾ ಈಸಿ. ಹಲ್ಲೆಲೂಯಾ. ಯಾರು ನಿಜವಾಗ್ಲೂ ಹೇಳಕ್ಕಾಗುತ್ತೆ ನಮ್ಗೆ ಇನ್ಮೇಲೆ ಜೀವಿಸ್ತಾ ಇರೋದು ನಾನಲ್ಲ, ಕ್ರಿಸ್ತ ನನ್ನ ಜೀವಿಸ್ತಾ ಇದ್ದಾನೆ ಅಂತ? ಹಣದ ಆಸೆ ಇದೆಯಾ? ಯಾರೊಬ್ಬ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದಾನೆ ಅವ್ನು ಹೆಂಗಿರ್ತಾನ ಅಂದ್ರೆ ಪಕ್ಕದಲ್ಲಿ ಕೋಟಿ ಗಟ್ಟಲೆ ಇರುತ್ತೆ. ಹಲ್ಲೆಲೂಯಾ. ಅದು ಸೈತಾನ ಕೊಡ್ತಾ ಇರ್ತಾನೆ. ಆದ್ರೆ ಇವನಿಗೆ ಈ ಯೇಸು ಸ್ವಾಮಿ ನನಗೆ ಬೇಕು. ಈ ಹುಚ್ಚತನ ಯಾವಾಗ ಬರುತ್ತೆ? ಅವರು ಒಂದು ಒಳ್ಳೆ ಹಾಡನ್ನ ಹಾಡಿದ್ರು, ಹುಚ್ಚ ಯೇಸು ಸ್ವಾಮಿಗೋಸ್ಕರ. ಅದ್ರಲ್ಲಿ ಸ್ವಲ್ಪ ಮುಳುಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ಹುಚ್ಚತನ ಹೇಗಿರುತ್ತೆ ಅಂತ. ಸ್ವಲ್ಪ ದೂರದಿಂದ ನೋಡಬಾರ್ದು. ಅದ್ರಲ್ಲಿ ಮುಳುಗಿದ್ರೆ ಆ ಹುಚ್ಚುತನದಲ್ಲಿ ಅವನು ಹೆಂಗಾಗ್ಬಿಡ್ತಾನಂದ್ರೆ ಅವನು ಯಾವ ಬಟ್ಟೆ ಹಾಕೊಂಡಿದ್ದಾನೆ, ಅವನ್ನ ಜನ ಯಾವ ತರ ನೋಡ್ತಾ ಇದ್ದಾರೆ, ಅವ್ನ ಜನ ಹಿಂದೆ ಮಾತಾಡ್ತಾರ ಮುಂದೆ ಮಾತಾಡ್ತಾರ, ಇದು ಯಾವ್ದಕ್ಕೂ ಅವ್ನ ಲೆಕ್ಕನೇ ಕೊಡಲ್ಲ. ಅವನಿಗೆ ಶಾಲ್ ಹಾಕಿದ್ರು ಒಂದೇ, ಹಿಂದೆ ಚೂರಿ ಹಾಕಿದ್ರು ಒಂದೇ, ಅವನ ಮುಖದ ಮೇಲೆ ಉಗಿದ್ರು ಒಂದೇ, ಅವನಿಗಿರೋದೆಲ್ಲ ಒಂದೇ ನನ್ನ ಯಜಮಾನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಯಜಮಾನನಿಗೋಸ್ಕರ ನೀನು ಬದುಕಬೇಕಾದ್ರೆ ಅವನು ನಿಜವಾಗಿಯೂ ಯೇಸು ಸ್ವಾಮಿಯ ಮಗನಾಗಿ ಮಗಳಾಗಿ ಮಾರ್ಪಡ್ತಾನೆ. ಹಲ್ಲೆಲೂಯಾ. ಇವಾಗ ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ನಾನು ಇದನ್ನ ಹೇಳ್ಕೊಟ್ರೆ ನಾನು ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಅವಿಶ್ವಾಸಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಏನಾಗ್ತಾನೆ? ವಿಶ್ವಾಸಿ ಆಗ್ತಾನೆ. ಈ ವಿಶ್ವಾಸಿ ಪ್ರತಿದಿನ ಈ ವಚನವನ್ನ ತಿಂದು ಕುಡಿದು ಏನಾಗ್ತಾನೆ? ದೇವರ ಯೇಸು ಸ್ವಾಮಿಯ ಶಿಷ್ಯನಾಗ್ತಾನೆ. ಈ ಶಿಷ್ಯ ಪವಿತ್ರಾತ್ಮನ ಆ ನಡೆಸುವಿಕೆಯಿಂದ ನಡೆದು ಅವರ ಸ್ವರವನ್ನ ಕೇಳಿ ನಡಿಬೇಕಾದ್ರೆ ಅವನು ಏನಾಗ್ತಾನೆ? ದೇವರ ಸ್ನೇಹಿತನಾಗ್ತಾನೆ.
ಅಲ್ಲೂ ಇರದೆ ಅವನು ಯಾವಾಗ ತನ್ನನ್ನ ಮರೆತು ಇನ್ಮೇಲೆ ನಾನು ಯಾವ ಕುಟುಂಬದಿಂದ ಬಂದಿದ್ದೀನಿ ಅಂತ ಮರ್ತೋಗ್ಬೇಕು, ನನ್ನ ಅಂತಸ್ತು ಏನಂತ ಮರ್ತೋಗ್ಬೇಕು, ನಾನು ಎಷ್ಟು ಓದಿದ್ದೀನಿ ಅಂತ ಮರ್ತೋಗ್ಬೇಕು. ಇನ್ಮೇಲೆ ನಾನು ಅದಕ್ಕೋಸ್ಕರ ಪೌಲ್ ಹೇಳ್ತಾ ಇದ್ದಾನೆ, ನಾನು ಯಹೂದ್ಯರಿಗೆ ಯಹೂದ್ಯರಾಗಿಯೋ ನಾನು ಎಲ್ಲರಿಗೂ ಎಲ್ಲವಾಗಿ ನಾನೇ ಮಾರ್ಪಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಬಳಸ್ಕೋಬೇಕಾದ್ರೆ ನೀನು ಆ ಜೇಡಿ ಮಣ್ಣಿನ ತರ ಅವ್ರ ಕೈಯಲ್ಲಿ ಇರ್ಬೇಕು. ಹೇಗೆ ಬೇಕಾದ್ರೂ ನನ್ನ ರೂಪಿಸ್ಕೊಳ್ಳಿ. ಹಾಡೋದು ತುಂಬಾ ಈಸಿ. ಅದು ಒಂದು ಹಾಡಿದಿಲ್ಲ, ಏನು ಜೇಡಿ ಮಣ್ಣಿನ ಹಾಗೆ ಜೇಡಿ ಮಣ್ಣಾಗಿದ್ದಿಲ್ಲ. ಆ ಜೇಡಿ ಮಣ್ಣಂತ ಹೇಳಬೇಕಾದ್ರೆ ನನ್ನಲ್ಲಿ ಆ ಜೇಡಿ ಮಣ್ಣಲ್ಲಿ ಇರುವಂತಹ ಬೇರೆ ಯಾವ ಕಾರ್ಯಗಳು ನನ್ನಲ್ಲಿ ಇರಬಾರ್ದು. ಅದು ಪವಿತ್ರವಾಗಿರಬೇಕು. ಪವಿತ್ರತೆ ಇಲ್ಲದೆ ಒಬ್ಬರು ಸಹ ದೇವರನ್ನ ನೋಡೋದಕ್ಕೆ ಆಗಲ್ಲ. ಅಗ್ನಿ ಅವರೊಂದಿಗೆ ಆಟ ಆಡಬಾರ್ದು. ಅವರೊಂದಿಗೆ ಅವ್ರಿಗೆ ಗೊತ್ತಾಗುತ್ತೆ. ಅವರು ಲಾಸ್ಟ್ ಅಲ್ಲಿ ತುಂಬಾ ದೂರ ಓಡಿದ ಮೇಲೆ ಅವ್ರು ಹೇಳ್ತಾರೆ, ನಾನೇ ನಾನು ಕಳಿಸ್ತಾ ಇಲ್ಲ. ಅನನೀಯ ಸಫೀರಾ ಏನಕ್ಕೆ ಸತ್ತು ಗೊತ್ತಾ? ಒಂದು ಸುಳ್ಳು ಹೇಳೋದಕ್ಕೋಸ್ಕರ ಸತ್ತು. ಅದಕ್ಕೋಸ್ಕರ ಸತ್ತು ಅಂತ ಅನ್ಕೊಂಡಿದ್ದೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರಲ್ಲಿ ಏನ್ ಬಂದಿದೆ ಅಂದ್ರೆ, ಆ ಕಾಲದಲ್ಲಿ ಪ್ರತಿಯೊಬ್ಬರು ತನ್ನಲ್ಲಿದ್ದಂತ ಆಸ್ತಿಯನ್ನೆಲ್ಲ ಮಾರಿ ಅದನ್ನ ತಗೊಂಡು ಬಂದು ಅಪೊಸ್ತಲರ ಪಾದದಲ್ಲಿ ಇಟ್ರು. ಅಂತ ಹೃದಯ ಬರಬೇಕಾದ್ರೆ ಪವಿತ್ರಾತ್ಮನಿಂದ ಬರದೆ ಬೇರೆ ಕಡೆಯಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಇವಾಗ ಯಾರು ಇಲ್ಲಿರೋರಲ್ಲಿ ನಾವು ಹೇಳಕ್ಕಾಗುತ್ತಾ, ನನ್ನ ಆಸ್ತಿನೆಲ್ಲ ಮಾರಿ ಹೇಳಿದ ತಕ್ಷಣ ಎಲ್ಲರೂ ಮುಖಾನ ಇರುವಂತ ಆಸ್ತಿನೆಲ್ಲ ಮಾರಿ ನಾನು ದೇವರ ರಾಜ. ಆದ್ರೆ ಯಾರೊಬ್ಬ ಮಾಡ್ತಾನಂದ್ರೆ ಅವನಿಗೆ ಯೇಸು ಸ್ವಾಮಿನಲ್ಲಿ ಇರುವಂತ ಐಶ್ವರ್ಯದಲ್ಲಿ ಅವನು ಜೀವಿಸ್ತಾ ಇರ್ತಾನೆ. ಅವನು ಆ ಸಮುದ್ರದಲ್ಲಿ ಜೀವಿಸ್ತಾ ಇರ್ತಾನೆ. ಅವನು ಹೇಗೆ ಆ ನೀರು ಒಳಗೆ ಮುಳುಗಿರೋನು, ಅವನಿಗೆ ಆಸ್ತಿ ಎಲ್ಲ ಲೆಕ್ಕನೇ ಇಲ್ಲ. ನಿನ್ನೊಂದಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ನೀನು ಏನಕ್ಕೋಸ್ಕರ ಹುಟ್ಟಿದೀಯಾ, ನೀನು ಇಟ್ಕೊಂಡು ನಾನು ಏನೇನೆಲ್ಲ ಮಾಡ್ತೀನಿ. ಅವನಿಗೆ ನೀನು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಮಗುವಾಗಿರ್ಬೋದು, ಇಲ್ಲ ಯಾರು ಬೇಕಾದ್ರೆ ಆಗಿರೋ, ಯಾವಾಗ ನೀನು ನಿನ್ನನ್ನ ಮರೆತು ನನ್ನನ್ನು ನಾನು ತಗ್ಗಿಸಿಕೊಂಡು ಇನ್ನು ಮೇಲೆ ನಿಜವಾಗಿಯೂ ಆ ಸಮುದ್ರದಲ್ಲಿ ನಾನು ಮುಳುಗಿ ಅವರೊಂದಿಗೆ ನಾನು ಚಲಿಸಿ ಅವರ ಅಂತರಂಗವನ್ನ ನೋಡುವಂತ ದೇವರಾಗಿದ್ದಾರೆ. ಅಂತರಂಗವನ್ನ ನೋಡುವಂತ ದೇವರಾಗಿದ್ದಾರೆ. ಹೊರಗಿನ ಆಕಾರ ಅಲ್ಲ, ಹೊರಗೆ ಮಾತನಾಡುವಂತ ಮಾತಲ್ಲ, ನನ್ನ ಜೀವನ ಏನು ಅಂತ ನೋಡುವಂತ ದೇವರಾಗಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾಡಿರುವಂತ ಕಾರ್ಯಗಳಿಗೆ ಅದನ್ನ ನಾನು ಅನುಭವಿಸಲೇಬೇಕಾಗುತ್ತೆ. ಹಲ್ಲೆಲೂಯಾ. ದೇವರು ಪಾಪಗಳನ್ನ ಕ್ಷಮಿಸ್ತಾರೆ ಹೊರತು ಆ ಕಾನ್ಸಿಕ್ವೆನ್ಸಸ್, ಅದರಿಂದ ಬರುವಂತ ಕಾನ್ಸಿಕ್ವೆನ್ಸ್ ಅಂದ್ರೆ ಏನಂತೀರಾ ಕನ್ನಡದಲ್ಲಿ? ಪರಿಣಾಮಗಳು ಅಂತ ಅನ್ಕೊಳ್ಳೋಣ. ದೇವರು ಪಾಪಗಳನ್ನ ಕ್ಷಮಿಸ್ತಾರೆ, ಆದ್ರೆ ಅದರಿಂದ ಬರುವಂತಹ ಪರಿಣಾಮಗಳನ್ನ ಅನುಭವಿಸಲೇಬೇಕಾಗುತ್ತೆ. ಇದೇ ಸತ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಯಾರಾಗಿದ್ದಾರೆ? ಇಂಥ ದೇವರು ಹೇಳ್ತಾ ಇದ್ದಾರೆ ಆ ವಚನದಲ್ಲಿ, ನಿನ್ನನ್ನ ನಾನು ನನ್ನ ವಚನದ ಮುಖಾಂತರ ನಾನು ನಿನಗೆ ಜನ್ಮವನ್ನ ಕೊಟ್ಟಿದ್ದೇನೆ. ಪರಿಶುದ್ಧವಾಗಿ ಇರುವಂತ ವಚನ. ಆ ವಚನದಲ್ಲಿ ಯಾವ ತರ ಇದೆ ಅಂದ್ರೆ, ಆ ವಚನದಲ್ಲಿ ಇರುವಂತ ಅದೇ ಶಕ್ತಿ ನನ್ನ ಜೀವನದಲ್ಲಿ ಇರ್ಬೇಕಂದ್ರೆ ಆ ವಚನ ಯಾವ ತರ ಹೇಳುತ್ತೋ ನನ್ನ ಜೀವನ ಆ ತರ ಇರಬೇಕು.